ಇನ್ನು ಗಟ್ಟಿಮೇಳ ಸೀರಿಯಲ್ನ ಅದ್ಭುತವಾದಂಥ ಅಭಿನಯ ಮಾಡಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ನಟಿ ಇದೀಗ ನಿಧನರಾಗಿದ್ದಾರೆ ಅಂತ ಬಂದಿರೋದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಇದು ಗಟ್ಟಿಮೇಳ ಸೀರಿಯಲ್ನಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಅತಿ ದೊಡ್ಡ ಪಾತ್ರವನ್ನು ಕೂಡ ನಿಭಾಯಿಸಿದಂಥ ನಟಿ ಕಲಾವಿದೆ ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಕ್ಯಾನ್ಸರ್ ಎಂಬ ಮಹಾಮಾರಿಯಿಂದ ಕೂಡ ಇವರು ಬಳಲ್ತಿದ್ರು ಎಂಬ ಮಾಹಿತಿಗೆ ಬರುತ್ತಿರುವಂಥದ್ದು. ಇಂಥ ಅಭಿನಯ ಮಾಡಿದಂಥ ಅತಿ ದೊಡ್ಡ ನಟಿ ಇದೀಗ ನಿಧನರಾದರು ಅಂತ ಗೊತ್ತಾಗಿರುವಂಥದ್ದು. ಹಾಗೆ ಯಾರು ಅಂತ ನೋಡಿದ್ರೆ ಅವರು ಬೇರೆ ಯಾರಲ್ಲ, ಕಮಲಶ್ರೀ ಅವರು. ಕಮಲಶ್ರೀ ಅವರು ಗಟ್ಟಿಮೇಳ ಸೀರಿಯಲ್ನಲ್ಲಿ ವೇದಾಂತ್ ಅಜ್ಜಿಯ ಪಾತ್ರದಲ್ಲಿ ಮತ್ತು ಅಮೂಲ್ಯ ಅಜ್ಜಿಯ ಪಾತ್ರದಲ್ಲಿ ಇವರು ನಿಭಾಯಿಸ್ತಾರೆ. ಸುಮಾರು 1,500 ಅಧಿಕ ಎಪಿಸೋಡ್ಗಳಲ್ಲಿ ಕೂಡ ಇವರು ನಿಭಾಯಿಸ್ತಾರೆ. ಈ ಸೀರಿಯಲ್ನಲ್ಲಿ ಸಿಕ್ಕಿದಂಥ ಅವಕಾಶದಿಂದ ಅವರ ಆರ್ಥಿಕ ಸಮಸ್ಯೆ ಮತ್ತು ಅವರಿಗೆ ಬಂದಂಥ ಕ್ಯಾನ್ಸರ್ ಕಾಯಿಲೆಗೆ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಕೂಡ ಆಗ್ತಾ ಇರುತ್ತೆ. ಸದ್ಯ ಸೀರಿಯಲ್ ಮುಕ್ತಾಯವಾದ ನಂತರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಕೂಡ ಸಿಲುಕಿಕೊಳ್ತಾರೆ. ಚಿಕಿತ್ಸೆಗೆ ಸರಿಯಾದ ರೀತಿ ಹಣನೂ ಕೂಡ ಸಿಗೋದಿಲ್ಲ. ಕಮಲಶ್ರೀ ಅವರು ಸದ್ಯ ಚಿಕಿತ್ಸೆ ಪಡೆದ ನಂತರವೂ ಕೂಡ ಸದ್ಯ ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆ ಮತ್ತು ವಯಸ್ಸು ಕಾಯಿಲೆಯಿಂದ ಇಂದು ಮುಂಜಾನೆ 3:30 ಸುಮಾರಿನಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯ ಸೆಳೆದಿದ್ದರು. ಸುಮಾರು 6 ತಿಂಗಳಿಂದ ಕೂಡ ಬೆಡ್ನಲ್ಲೇ ಇದ್ದಂಥ ಕಮಲಶ್ರೀ ಅವರು ಇದೀಗ ಕೊನೆಯ ಸೆಳೆದಿರುವಂಥದ್ದು. ಇವರು ಕೊನೆಯದಾಗಿ ಕಾಣಿಸಿಕೊಂಡ ಸೀರಿಯಲ್